ಬೆಳಕಿಗಾಗಿ ಹರಿದ ಕತ್ತಲೆ. ಇದು ಸ್ವಾವಲಂಬಿಯ ಹಾದಿಯಲ್ಲಿ ಒಂದು ಹೆಣ್ಣಿನ ನಿಜವಾದ ಪಯಣ. ನಾನು ಇನ್ನೂ ಸ್ವಾವಲಂಬಿ ಆಗಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವುದು ಸುಲಭವಲ್ಲ. ಇದು ಹೀನತೆಯ ಚಿಹ್ನೆಯಲ್ಲ. ಇದು ನನ್ನ ಜೀವನದ ಹಾದಿಯ ಒಂದು ತಿರುವು, ನಿಜವಾದ ಅನುಭವ. ನಾನು ಹುಟ್ಟಿದ್ದು ಒಂದು ಹಳ್ಳಿಯ ಮನೆಯಲ್ಲಿ. ಅಲ್ಲಿ ಪ್ರೀತಿ ಇದ್ದಿತ್ತು, ಆದರೆ ತಿಳುವಳಿಕೆಯ ಕೊರತೆ ಇತ್ತು. ಅವರು ನನಗೆ ಯಾವುದೇ ರೋಲ್ ಕೊಟ್ಟಿಲ್ಲ. ನಾನು ಏನೇ ಮಾಡಿದರೂ ಆ ಶ್ಲಾಘನೆ ನನಗಂತೂ ಸಿಕ್ಕಿಲ್ಲ. ಮನೆಯವರ ದೃಷ್ಟಿಯಲ್ಲಿ ನಾನು ಅಪೂರ್ಣ, ಅಸಹಾಯಕಳು. ಅವರೊಬ್ಬರೇ ಬೆಟ್ಟದ ಶಿರಸಿನಲ್ಲಿ ನೆಲೆಕಟ್ಟಿದ ಶಬ್ದ. ನಾನು ಮನೆ ಕಾಯುವವಳಾಗಿ ಉಳಿದೆ. ಬಾಳನ್ನ ಮಿತಿಯೊಳಗೆ ಚಡಪಡಿಸಿಕೊಂಡೆ. ಅವರ ನನ್ನನ್ನು ಹೀನವಾಗಿ ನೋಡಿದರೂ ನಾನು ನನ್ನ ಮಕ್ಕಳಿಗೆ ಬೆನ್ನಾಗಿ ನಿಂತೆ. ಅವರು ಹೊಡೆದಾಗಲೂ ಸಂಶಯ ಪಟ್ಟಾಗಲೂ ನಾನು ಜವಾಬ್ದಾರಿ ಬಿಟ್ಟಿಲ್ಲ. ಅವಳು ನನ್ನನ್ನೂ ದೂರ ಬಿಟ್ಟರೋ ನಾನು ಅವಳ ನೆರವಿಗೆ ಓಡಿದೆ. ಸ್ವಾವಲಂಬಿ ಆಗದ ಹೆಣ್ಣು ಎಂದರೇನು? ಇದು ಅವಳ ತಪ್ಪೇ? ಇಲ್ಲ. ಅವಳು ಅವನ ತಾಕತ್ತಿಗೆ ಬಿದ್ದು ಬಾಳಿದಳು. ಅವಳು ತಾಯ್ತನವನ್ನು ಮುಂದೆ ಇಟ್ಟು ತನ್ನ ಕನಸುಗಳ ತ್ಯಾಗ ಮಾಡಿದಳು. ಅವಳು ವಿಧಿ ಬದಲಾಯಿಸೋ ಶಕ್ತಿಯನ್ನೇ ಮರೆತು ಹೋದಳು. ಅವಳು ಬೇರೆಯವರ ಆರೈಕೆ ಮಾಡುತ್ತಾ ತಾನು ಸ್ವಂತವಾಗಿದ್ದು ಮರೆತಳು. ಆದರೂ ಈ ಸಮಾಜ ಅವಳನ್ನು ಪ್ರಶ್ನಿಸುತ್ತೆ, ನೀನು ಸ್ವಾವಲಂಬಿ ಆಗಿಲ್ಲಬೇಕೆ? ಅದಕ್ಕಾಗಿ ಪರಿಹಾರ ಇಂದಿನಿಂದ ಪ್ರಾರಂಭವಾಗಲಿ. 1ನೆಯ ಪರಿಹಾರ, ಆತ್ಮಬೋಧನೆ ಆರಂಭಿಸೋಣ. ನಾನಿನ್ನೂ ಅರ್ಥ ಮಾಡಿಕೊಳ್ತಾ ಇರೋದು, ನಾನು ಬೇಕಾದವಳು, ನಾನು ಕಲಿಯಬಹುದು, ಇದು ನನ್ನ ಹಕ್ಕು ಎಂದು ತಿಳಿದುಕೊಳ್ಳೋಣ. ಆರ್ಥಿಕವಾಗಿ ಸ್ವಾವಲಂಬನೆಗಾಗಿ ಕಿರಿಯ ಸಣ್ಣ ಪುಟ್ಟ ಹೆಜ್ಜೆಗಳನ್ನಿಡೋಣ. ಅಡುಗೆ, ಕ್ರಾಫ್ಟ್ಗಳನ್ನಾಗಿರ್ಬೋದು, ಟ್ಯೂಷನ್ ಕ್ಲಾಸ್ಗಳನ್ನು ಉಪಯೋಗಿಸಿ ಮುಂದೆ ಬರೋಣ. ಮಕ್ಕಳಿಗೊಂದು ದೃಷ್ಟಾಂತವಾಗೋಣ. ಭಾವನಾತ್ಮಕ ಅಂತರವನ್ನೇ ಕಾಪಾಡಿಕೊಳ್ಳೋಣ. ನನ್ನಂಥ ಹೆಣ್ಣು ಮಕ್ಕಳಿಗೆ ಪ್ರೀತಿಯ ಸಂದೇಶ. ನೀವು ಈಗ ಎಲ್ಲಿ ಇದ್ದೀರೋ ಅದಕ್ಕಿಂತ ಮುಂದೆ ಯಾವತ್ತೂ ಮುಂದೆ ಹೋಗಬೇಕು ಅನ್ನೋ ಗುರಿ ಮುಖ್ಯ. ನೀವು ಈಗ ಅಸಹಾಯಕವಾದಂತಿದ್ದರೂ ನಿಮ್ಮೊಳಗಿನ ಶಕ್ತಿ ಸಾಯಿಸದಂತೆ ಉಳಿಸಿಕೊಂಡರೆ ಸಾಕು. ನಿಮ್ಮ ಮಕ್ಕಳಿಗಾಗಿಯಾದರೂ ನಿಮ್ಮ ಹೆಸರಿಗಾಗಿ ಹೊರಟರೆ ಈ ಬದುಕು ನಿಮ್ಮನ್ನೇ ಮುಂದಾಗಿಸುತ್ತದೆ. ಸ್ವಾವಲಂಬಿ ಆಗೋದು ಗುರಿಯಲ್ಲ, ಅದು ನಿಮಗೆ ಸಿಗಬಹುದಾದ ನ್ಯಾಯ. ಹಿಂದೆ ಒಂದು ಹೆಜ್ಜೆ ಹಾಕಿ. ಈ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಆ್ಯಂಡ್ ಶೇರ್. ಕಮೆಂಟಲ್ಲಿ